ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಿದ್ದೆ ಅನ್ನೋದು ತುಂಬಾನೇ ಮುಖ್ಯವಾದ ಅಂಶ. ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳಿದ್ರೆ 33 ವರ್ಷ ನಾವು ನಿದ್ದೆ ಮಾಡ್ತಿರ್ತೀವಂತೆ. ಹಾಗಾದರೆ ಎಷ್ಟೋ ಸತಿ ಈಗ ನಮಗೇನಾಗ್ತದೆ ಅಂತ ಹೇಳಿದ್ರೆ, ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗೋದು, ನಿದ್ದೆ ಬರದೇ ಇರೋದು. ನಾವೇನು ಮಾಡ್ತೀವಿ, ನಿದ್ದೆ ಬರೋ ತನಕ ಮೊಬೈಲ್ ನೋಡ್ತಾ ಇರೋದು, ಟಿ ವಿ ನೋಡ್ತಾ ಇರೋದು, ಅಥವಾ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಹೀಗೆಲ್ಲ ಮಾಡಿ ನಮ್ಮ ನಿದ್ದೆಯನ್ನು ಹಾಳು ಮಾಡ್ಕೋತಾ ಇದ್ವಿ. ನಮ್ಮ ಸುಪ್ತ ಮನಸ್ಸು ಯಾವಾಗ ಎಚ್ಚರ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗ ಒಳ್ಳೆ ನಿದ್ದೆ ಮಾಡ್ತೀವಿ ಅಂತ. ನೀವು ಈಗ ಕೇಳಿರ್ಬೋದು, ಲಾ ಆಫ್ ಅಟ್ರಾಕ್ಷನ್, ಸಬ್ ಕಾನ್ಷಿಯಸ್ ಮೈಂಡ್ ಇದೆಲ್ಲ. ಆದರೆ ನಾವು ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅಲರ್ಟ್ ಆಗಿರಬೇಕು. ನಾವು ಯಾವಾಗ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು, ಯಾವಾಗ ಆ ಥಾಟನ್ನು ನಾವು ಸಬ್ ಕಾನ್ಷಿಯಸ್ ಮೈಂಡಿಗೆ ಹಾಕ್ತೀವಿ. ಎಷ್ಟೋ ಸತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಏನನ್ನು ಅಂದ್ಕೊಂಡಿರ್ತೀವೋ ಅದೆಲ್ಲವನ್ನು ನಾವು ಈಸಿಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಹಾಗಾದರೆ ನಿದ್ದೆ ಅನ್ನೋದು ಮನುಷ್ಯನ ಓವರಾಲ್ ವೆಲ್ಬಿಂಗಿಗೆ ತುಂಬಾ ಮುಖ್ಯವಾದ ಅಂಶ. ಆದರೆ ಕ್ವಾಲಿಟಿ ಆಫ್ ಸ್ಲೀಪ್ ಹೇಗೆ ಮಾಡೋದು? ಬರೀ 5 ಅವರ್ 4 ಅವರು ಡಿಸ್ಟರ್ಬ್ ಸ್ಲೀಪು, ಇದರ ಥರ ಫೋನ್ ಅಲರ್ಟಲ್ಲಿ ಇಟ್ಕೊಳ್ಳೋದು, ಇದಕ್ಕಿಂತ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದೇಹದ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನ ಆರೋಗ್ಯ ಹೆಲ್ತ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡೋದು, ಹೇಗೆ ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಹೇಗೆ ನಾವು ನಿದ್ದೆಯನ್ನು ಸರಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಹೇಗೆ ಒಳ್ಳೆ ನಿದ್ದೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ಮ ಸುಪ್ತ ಮನಸ್ಸನ್ನು ಹೇಗೆ ಅಲರ್ಟ್ ಆಗಿಡೋದ್ರ ಬಗ್ಗೆ. ಏನಂತ ಹೇಳಿದ್ರೆ, ಒಂದು ಇಡೀ ದಿನ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಕೆಲವ್ರಿಗೆ ಇರಿಟೇಷನ್ ಆಗೋದು, ಮೂಡ್ ಸ್ವಿಂಗ್ ಆಗೋದು. ಯಾತಕ್ಕೆ ಗೊತ್ತಾ? ಮಲಗುವಾಗ ನಾವು ಏನಾದರೂ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಂಡು ಮಲಗಿರ್ತೀವಿ. ನೋಡಿ, ನೀವು ಎದ್ದಾಗ 1 ಅವರ್, ಮಲಗಿದಾಗ ಮಲಗೋಕ್ಕಿಂತ ಮುಂಚೆ 1 ಅವರ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಆಗ ನಿಮ್ಮ ಸುಪ್ತ ಮನಸ್ಸು ತುಂಬ ಅಲರ್ಟ್ ಆಗಿರುತ್ತೆ. ನೀವು ಏನನ್ನ ಯೋಚನೆ ಮಾಡ್ತೀರೋ ಅದು ನಿಮ್ಮ ರಿಯಾಲಿಟಿಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಹೇಗೆ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಇಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಒಂದು ಪಾಸಿಟಿವ್ ಔಟ್ಕಮ್ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಏನಾಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ರ ಒಂದು ಬ್ಯೂಟಿಫುಲ್ ಫ್ಲವರನ್ನು ನೋಡಿರ್ಬೋದಾಗಿರ್ಬೋದು, ಮರ ನೋಡಿರ್ಬೋದಾಗಿರ್ಬೋದು, ವಾಕಿಂಗ್ ಹೋದಾಗ ಯಾರು ಸಿಕ್ಕಿರೋದಾಗಿರ್ಬೋದು, ಒಳ್ಳೆ ಆಹಾರ ತಿನ್ನೋದಾಗಿರ್ಬೋದು, ಅಥವಾ ಯಾವುದು ನಿಮ್ಮ ಇಡೀ ದಿನದಲ್ಲಿ ಒಳ್ಳೆಯದಾಗಿದೆ ಅಂತ ಅನ್ಸುತ್ತೋ ಅದನ್ನು ನೀಟಾಗಿ ಬರೀತಾ ಹೋಗಿ. ಯಾವಾಗ ನಾವು ಒಳ್ಳೆದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವೋ ಕೆಟ್ಟದು ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ನೆಗೆಟಿವಿಟಿ ಕಡೆ ಹೋಗೋದಕ್ಕೆ ನಿಲ್ಲಿಸುತ್ತೆ. ನಾವು ಯಾವಾಗ ಪಾಸಿಟಿವ್ ಯಾವ್ದು ನಮ್ಮ ಜೀವನದಲ್ಲಿ ಒಳ್ಳೆಯದಾಗಿದೆ ಅಂತ ಹೇಳಿದಾಗ ಅದು ಹೆಚ್ಚಾಗಿ ಎಂಫಸೈಸ್ ಆಗ್ತಾ ಹೋಗುತ್ತೆ. ಮತ್ತು ಮಲಗೋಕ್ಕಿಂತ ಮುಂಚೆ 2 ಅವರ್ ಅಥವಾ 3 ಅವರಿಂದ ಮುಂಚೆ ಊಟ ಮಾಡಬೇಡಿ. ಯಾಕಂತ ಹೇಳಿದ್ರೆ ನೋಡಿ, ಒಂದು ನಿಮ್ಮ ದೇಹದ ತೂಕ ಕೂಡ ಮೇಂಟೈನ್ ಮಾಡ್ಬೋದು, ಮತ್ತು ಈ ಆ್ಯಸಿಡ್ ರಿಫ್ಲೆಕ್ಸ್ ಆಗಲ್ಲ. ಎಷ್ಟೋ ಸತಿ ನಮಗೆ ಏನೋ ಒಂಥರ ಖಾರ ತಿಂದಿರೋದಾಗಿರ್ಬೋದು, ಅಥವಾ ಹೆಚ್ಚಾಗಿ ತಿಂದಿದ್ರೆ ಕೂಡ ಹೊಟ್ಟೆ ಭಾರದಿಂದ, ಹೊಟ್ಟೆ ಉರಿಯಿಂದ ಮಧ್ಯರಾತ್ರಿ ಎದ್ದೇಳೋಕ್ಕೆ ಶುರು ಮಾಡ್ತೀವಿ, ಅಥವಾ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಆಲ್ಕೋಹಾಲ್ ಕುಡಿಯೋದಾಗಿದ್ರು ಕೂಡ ಒಂದು 3 ಅವರ್ 4 ಅವರ್ಗಿಂತ ಮುಂಚೆ ಕೊಡಬೇಡಿ. ಯಾಕಂತ ಹೇಳಿದ್ರೆ ಆಲ್ಕೋಹಾಲ್ ಕುಡಿಯೋದ್ರಿಂದ ಕೂಡ ನಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ. ಎಷ್ಟೋ ಸತಿ ಒಳ್ಳೆ ಕ್ವಾಲಿಟಿ ಸ್ಲೀಪ್ ಬರೋದಿಲ್ಲ. ಹಾಗಾಗಿ ಒಂದು ಹಿತಮಿತವಾಗಿ ಯಾವಾಗಲೂ 15 ದಿನಕ್ಕೆ ಒಂದ್ಸತಿ, 1 ತಿಂಗಳಿಗೆ ಒಂದ್ಸತಿ ಸರಿ, ಆದರೆ ಅದೇ ಒಂದು ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗಬಾರ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ನೋಡಿ, ಇಡೀ ದಿನ ನಾವು ಏನು ಮಾಡ್ತೀವಿ ಅನ್ನೋ ಒಂದೊಂದು ಸತಿ ನಮ್ಗೆ ಯಾವುದೂ ಕೆಲಸ ಇರಲ್ಲ, ಅಥವಾ ಏನೇ ಇದಾಗಿರಲಿ, ಎಷ್ಟೇ ನೀವು ಬ್ಯುಸಿಯಾಗಿರಿ, ವರ್ಕೌಟ್ ಮಾತ್ರ ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ 1 ಅವರ್ ಆದ್ರೂ ನಿಮಗೆ ನೀವು ವರ್ಕೌಟಿಗೆ ಇಟ್ಬಿಡಿ. ಯಾವಾಗ ನೀವು ವರ್ಕೌಟ್ ಮಾಡ್ತೀರಾ, ನಿಮ್ಮ ಬಾಡಿಯಲ್ಲಿ ಒಂದು ಯಾವುದೇ ತರಹ ಟಾಕ್ಸಿಕ್ ಇದ್ರೂ ಕೂಡ ಅದು ಆಚೆ ಹೋಗುತ್ತೆ ಬೆವ್ರ ಮೂಲಕ, ಮತ್ತು ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಗೆ ಏನೋ ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್ ಅನಿಸುತ್ತೆ. ನೋಡಿ, ವರ್ಕೌಟ್ ಇಸ್ ದ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಂಟಿ ಡಿಪ್ರೆಸೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ಡಿಪ್ರೆಷನ್ಗಳ್ಗೆ ಆಗ್ಬಿಡ್ತೀನಿ, ಬೇಜಾರು, ನೋವು ಅಂತ. ಯಾವಾಗ ನಿಮ್ಗೆ ಅಷ್ಟು ದುಃಖ ಆಗುತ್ತೆ ಅನಿಸುತ್ತೆ, ಅಥವಾ ಏನೋ ಒಂದು ನೋವಾಗುತ್ತೆ, ತಕ್ಷಣ ನಿಮ್ಮ ಜಿಮ್ ಶೂಸ್ ಹಾಕೊಳ್ಳೋದಾಗಿರ್ಬೋದು, ಅಥವಾ ಏನೋ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಆಚೆ ಹೋಗಿ ಒಂದು ಓಡಿ ಬನ್ನಿ, ನಿಮ್ಮ ಮೂಡ್ ಇನ್ಸ್ಟೆಂಟಾಗಿ ಬೂಸ್ಟ್ ಆಗುತ್ತೆ. ಖಂಡಿತವಾಗ್ಲೂ ಹೌದು. ಮತ್ತು ಆದಷ್ಟು ಹೆಚ್ಚು ಬೆಳಗ್ಗೆ ಟೈಮಲ್ಲಿ ನೋಡಿ, ಇವಾಗ ಎಲ್ಲರಿಗೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ನಾವು ಸೂರ್ಯನ ನೋಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಇಂಥ ಕೋಲ್ಡ್ ವೆದರ್ ಎಲ್ಲ ಹೇಳಿದ್ರೆ ಡಿಪ್ರೆಸಿಂಗ್ ಅಂತ ಅನ್ಸುತ್ತೆ. ಎಷ್ಟೋ ಕಡೆ ನೋಡಿ, ಕೋಲ್ಡ್ ವೆದರ್ ಕಡೆ ಇರ್ತಕ್ಕಂಥವ್ರು ಹೈಯೆಸ್ಟ್ ಸುಸೈಡಲ್ ರೇಟ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಹೆಚ್ಚಾಗಿ ಬಿಸಿಲಲ್ಲಿ ಇರೋದಾಗಿರ್ಬೋದು, ವಿಟಮಿನ್ ಡಿಯನ್ನು ತಗೊಳ್ಳೋದನ್ನು ಪ್ರಯತ್ನ ಮಾಡಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಮಲಗೋಕ್ಕಿಂತ ಮುಂಚೆ
ಯಾವುದೇ ಥರದ ಮೊಬೈಲ್ ಆಗಿರಬಹುದು ಅಥವಾ ಯಾವುದೋ ಒಂದು ಡಿಸ್ಟರ್ಬಿಂಗ್ ಸೀನ್ಗಳನ್ನು ನೋಡೋದಾಗಿರಲಿ ಮಾಡಬೇಡಿ. ಬೆಳಗ್ಗೆ ಎದ್ದ ಕೂಡಲೇ ಕೂಡ 1 hour ಯಾವುದೇ ಕಾರಣಕ್ಕೂ ಮೊಬೈಲ್ ನಾನು ಮುಟ್ಟಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ನೋಡೋದ್ರಿಂದ ಹಿಡಿದು ಮೊಬೈಲ್ನನ್ನೇ ಯೂಸ್ ಮಾಡ್ತಿರ್ತೀವಿ. ಆದರೆ 1 hourಗಿಂತ ಮುಂಚೆ ಮೊಬೈಲನ್ನೆಲ್ಲರೂ ದೂರ ಇಟ್ಬಿಟ್ಟು ಬಂದು ಮಲ್ಕೊಂಬಿಡಿ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮಲಗೋಗ್ಲೂ ಅಷ್ಟೇ ನಿಮ್ಮ ಫೋನಿಂದ ಮತ್ತು ನಿಮ್ಮ ಸಂಗಾತಿ ರಿಲೇಷನ್ಶಿಪ್ ಕೂಡ ದೂರ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಸಿಗೋದೇ ಕಡಿಮೆ ಸಮಯ, ಅದರಲ್ಲಿ ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಡೋದು ಅಥವಾ ಮೊಬೈಲಲ್ಲಿ ಏನೋ ನೋಡೋದು, ಇನ್ನೊಂದೇನೋ ಮತ್ತೊಂದು ಇನ್ಫಾರ್ಮೇಷನು ಅಥವಾ ತುಂಬಾ ಯಾಕಂತ ಹೇಳಿದ್ರೆ ನೋಡಿ, ಈಗ ಯಾರಿಗೆ ಮೊದಲು ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಸಂತೋಷ ಪಡ್ತಾ ಇದ್ವಿ, ಆದರೆ ಈಗ ಅದೆಲ್ಲ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಮೊಬೈಲಲ್ಲೇ ನಮಗೆ ಒಂದು ಹೊಸ ಪ್ರಪಂಚ ಸೃಷ್ಟಿ ಆಗಿಬಿಟ್ಟಿದೆ. ನಮ್ಮ ಡೋಪಮೈನ್ ಲೆವೆಲ್ ಎಷ್ಟರ ಮಟ್ಟಿಗೆ ಹೈ ಇರುತ್ತೆ ಅಂತ ಹೇಳಿದ್ರೆ ಅದೊಂದು ಅಡಿಕ್ಷನ್ನೇ ಆಗೋಗಿದೆ. ಹಾಗಾಗಿ ರಿಯಾಲಿಟಿಯನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ. ನಿಮ್ಗೆ ಹಾಗೂ ಏನಾದರೂ ಟೈಮ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಬುಕ್ ಓದೋದಾಗಿರ್ಬೋದು ಅಥವಾ ಪಾಸಿಟಿವ್ ಥಾಟ್ಸನ್ನು ಕೇಳೋದಾಗಿರ್ಬೋದು, ಯಾವುದಾದ್ರು ಒಂದು ಪಾಡ್ಕ್ಯಾಸ್ಟನ್ನು ಕೇಳೋದಾಗಿರ್ಬೋದು, ಇದನ್ನು ಮಾಡ್ತಾ ಹೋಗಿ. ಮತ್ತು ಮಲಗೋಕ್ಕಿಂತ ಮುಂಚೆ ಆದಷ್ಟು ಡಿಮ್ ಲೈಟನ್ನು ಇಟ್ಕೊಳ್ಳಿ. ಮೊಬೈಲ್ ನೋಡೋದ್ರಿಂದ ಕೂಡ ನಿಮ್ಮ ಬ್ರೈನಿಗೆ ಆಕ್ಟಿವೇಟ್ ಮಾಡ್ತಾ ಹೋಗ್ತೀರಾ ನಾವು ಇನ್ನೂ ಎಚ್ಚರ ಆಗಿರಬೇಕು ಅನ್ನೋದು. ಮೊಬೈಲ್ 8 ಗಂಟೆ ಮೇಲೆ ಮೊಬೈಲ್ ಸ್ಕ್ರೀನನ್ನು ಕೂಡ ಲೈಟನ್ನು ಡಿಮ್ ಮಾಡ್ತಾ ಹೋಗಿ. ನಿಮ್ಮ ಬ್ರೈನಿಗೆ ಹೇಳ್ತಾ ಹೋಗಿ ನಾನು ಮಲಗಬೇಕು, 10 ಗಂಟೆಗೆ ಮಲಗಬೇಕು, 11 ಗಂಟೆಗೆ ಮಲಗಬೇಕು, ಯಾವುದೇ ಒಂದು ನಿಮಗೆ ಕಂಫರ್ಟೇಬಲ್ ಆಗಿರೋ ಟೈಮ್. ಮತ್ತು ಆದಷ್ಟು ಹೆಚ್ಚಾಗಿ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯೋಗ ಮಾಡೋದ್ರಿಂದ ಕೂಡ ನಾವು ಸೆಂಟರ್ಡ್ ಆಗ್ತಾ ಹೋಗ್ತೀವಿ. ನಮ್ಮ ಮನಸ್ಸು ಹೇಗೆ ಆಲೋಚನೆ ಮಾಡೋದನ್ನು ನಾವು ಕಲಿಸ್ತಾ ಹೋಗ್ತೀವಿ. ಯಾಕೆಂತ ನೋಡಿ, ಎಷ್ಟೋ ಜನ ಹೇಳ್ತಾರೆ ನಾನು ಮೆಡಿಟೇಷನ್ ಕೂತಾಗ ನನಗೆ ಕಾನ್ಸಂಟ್ರೇಷನ್ ಬರಲ್ಲ ಅಂತ. ನೋಡಿ, ದ ಕೀ ಸೀಕ್ರೆಟ್ ಇಸ್, ಈಗ ನಾನು ಮೆಡಿಟೇಷನ್ಗೆ ಕೂತಿದ್ದೀನಿ ಅಂತ ತಿಳ್ಕೊಳ್ಳೋಣ. ಮೆಡಿಟೇಷನ್ಗೆ ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎಷ್ಟೊಂದು ಆಲೋಚನೆಗಳು ಬರ್ತಾ ಇರುತ್ತೆ, ಎಷ್ಟೊಂದು ಥಾಟ್ಸ್ಗಳು ಬರ್ತಾ ಇರುತ್ತೆ. ಆದರೆ ನಾನು ಏನನ್ನು ಚೂಸ್ ಮಾಡ್ತೀನಿ, ಸುಮ್ಮನೆ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು ಅಥವಾ ಕಣ್ಣನ್ನು ಮುಚ್ಚಬೇಕು ಅಂತ. ಹಾಗೆ ನಮ್ಗೆ ಯಾವಾಗಲೂ ಅಷ್ಟು ಇಡೀ ದಿನದಲ್ಲಿ ಏನೇನೋ ಅನ್ವಾಂಟೆಡ್ ಥಾಟ್ಸ್ ಬರ್ತಾ ಇರುತ್ತೆ, ಏನೇನೋ ಬರ್ತಾ ಇರುತ್ತೆ. ಆ ಥಾಟ್ಸಿಂದ ಡಿಸ್ಟೆನ್ಸ್ ಆಗೋದನ್ನು ಮೆಡಿಟೇಷನ್ ಹೇಳ್ಕೊಡ್ತಾ ಹೋಗುತ್ತೆ. ಹಾಗಾಗಿ ಮೆಡಿಟೇಷನನ್ನು ಮಾಡ್ತಾ ಹೋಗಿ. ಅದೊಂದು ಆಪ್ಷನ್ ಅಲ್ಲ, ಅದು ನಿಜವಾಗ್ಲೂ ಇವಾಗ ನೆಸೆಸರಿ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಯಾವಾಗಲೂ ಅದು ಮಧ್ಯರಾತ್ರಿ ಚಳಿ ಅನ್ಸೋದು ಆಗಿರ್ಬೋದು ಅಥವಾ ನಾವು ಮಲಗಿದಾಗ ಏನಾಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ರೂಮನ್ನು ಕೂಲಾಗಿ ಇಟ್ಕೊಳ್ಳೋದಾಗಿರ್ಬೋದು. ಕೆಲವೊಂದು ಸತಿ ಹೇಳ್ತಾರೆ, ನಾನು ಎಷ್ಟೋ ಸತಿ ಪ್ರಯತ್ನ ಪಡ್ತೀನಿ ಮೇಡಮ್ 12 ಗಂಟೆಗೆ ಮಲಗಬೇಕು ಅಂತ, ಆದರೆ ನಿದ್ದೆನೇ ಬರಲ್ಲ ಅಂತ. ಆದಷ್ಟು ಮಲಗೋಕ್ಕಿಂತ ಮುಂಚೆ ಹಾಗಾದರೆ ಎಕ್ಸಸೈಸನ್ನು ಮಾಡೋದಾಗಿರ್ಬೋದು, ಒಂದು 3 hours 4 hours ಮುಂಚೆ ಆಗಿರ್ಬೋದು. ಅಥವಾ ನಿಮ್ಮನ್ನು ನೀವು ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳೋದಾಗಿರ್ಬೋದು. ನಾನು ಐ ಆಮ್ ಮೆಂಟಲಿ ಫಿಟ್, ಐ ಆಮ್ ಫಿಸಿಕಲಿ ಫಿಟ್, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ, ಐ ಆಮ್ ಮೋರ್ ದೆನ್ ಇನಫ್. ಹೀಗೆ ನಿಮಗೆ ನೀವು ಪಾಸಿಟಿವ್ ಯೋಚನೆ ಮಾಡೋದಾಗಿರ್ಬೋದು. ಅದರಲ್ಲೂ ಕೂಡ ಲ್ಯಾವೆಂಡರ್ ಆಯಿಲ್ ಬರುತ್ತೆ, ಎಸೆನ್ಷಿಯಲ್ ಆಯಿಲ್. ಅದನ್ನು ನಾಸ್ಟ್ರಿಲ್ಸ್ಗೆ ಹಾಕಿ ಬ್ರೀತಿಂಗ್, ಇನ್ಹೇಲ್ ಟಿಲ್ ಯುವರ್ ಬೆಲ್ಲಿ ಬಟನ್, ಎಕ್ಸೇಲ್. ಇನ್ಹೇಲ್ ಸ್ಲೋಲಿ, ಇನ್ಹೇಲ್ ಕಣ್ಣು ಮುಚ್ಕೊಂಡು ಸ್ಲೋಲಿ ಎಕ್ಸೇಲ್. ನಿಮ್ಮ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡ್ಕೊಂಡು ಬನ್ನಿ ಆ ಇನ್ಹೇಲ್ ಎಕ್ಸೇಲ್ ಮೆಥಡಲ್ಲಿ. ಖಂಡಿತವಾಗ್ಲೂ ನಿಮಗೆ ನಿದ್ದೆ ಬರುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಕೆಲವರಿಗೆ ನಿದ್ದೆ ಬರ್ತಾರಲ್ಲ, ಆಂಕ್ಷಿಯಸ್ ಆಗ್ತಾ ಇರುತ್ತೆ, ಆಂಗ್ಸೈಟಿ ಆಗ್ತಾ ಇರುತ್ತೆ, ಕೆಮೊಮೈಲ್ ಟೀಯನ್ನು ಕುಡಿತಾ ಹೋಗಿ. ಮಲಗೋಕ್ಕಿಂತ ಮುಂಚೆ ಕೆಮೊಮೈಲ್ ಕುಡಿಯೋದ್ರಿಂದ ಕೂಡ ಒಳ್ಳೆ ನಿದ್ದೆ ಬರ್ತಾ ಹೋಗುತ್ತೆ. ಇನ್ನೊಂದ್ಸತಿ ಕೆಲವು ಸತಿ ಬಾಡಿ ಆಯಾಸ ಆಗಿರುತ್ತೆ, ದಣಿವಾಗಿರುತ್ತೆ, ಅಥವಾ ನಾವು ವರ್ಕೌಟ್ ಮಾಡಿರ್ತೀವಿ. ಒಂಚೂರು ಬಿಸಿನೀರಲ್ಲಿ ಅಥವಾ ಉಗುರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ಸ್ನಾನ ಮಾಡಿ ನಿಮ್ಗೆ ಎಷ್ಟು ರಿಫ್ರೆಶ್ ಅನಿಸುತ್ತೆ. ನಿಮ್ಮ ಮುಖವನ್ನು ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ತಲೆಯನ್ನು ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು. ಮಲಗೋಕ್ಕಿಂತ ಮುಂಚೆ ಕಾಲಿಗೆ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ ಸಾಕ್ಸ್ ಹಾಕಿ ಮಲಗೋದ್ರದ್ದಾಗಿರ್ಬೋದು. ಇಂತಹ ಒಂದು ಸ್ಮಾಲ್ ಸೆಲ್ಫ್ ಕೇರ್ ರೂಟೀನಿಂದ ಕೂಡ ನಿಮ್ಮ ಬ್ರೈನಿಗೆ ಹೇಳ್ತಾ ಇದ್ದೀರಾ ನಾನು ನಿದ್ದೆ ಮಾಡ್ತೀನಿ ಅಂತ. ನೋಡಿ, ನಾವು ಮಲಗಿದಾಗ ಏನಾಗುತ್ತೆ, ಎಷ್ಟೋ ಸತಿ ನಾವು AC ಫ್ಯಾನಲ್ಲಿ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಮಾಯ್ಶ್ಚರ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಮಲಗೋಕ್ಕಿಂತ ಮುಂಚೆ ಒಂದು ಫೇಸ್ ಕ್ರೀಮ್ ಹಾಕೋದಾಗಿರ್ಬೋದು ಅಥವಾ ಏನನ್ನಾದರೂ ಒಂದು ಸೆಲ್ಫ್ ಕೇರ್ ರುಟೀನನ್ನು ನಿಮಗೆ ಅಂತ ನೀವು ಮಾಡ್ಕೋತಾ ಹೋಗಿ. ಮಲಗೋಕ್ಕಿಂತ ಮುಂಚೆ ನಿಮ್ಮ ಇವತ್ತಿನ ದಿನದಲ್ಲಿ ಏನೇನು ಒಳ್ಳೆಯದಾಗಿದೆ, ಬರೆಯೋಕ್ಕೆ ಉದಾಸೀನ ಸೋಂಬೇರ್ತನ ಆಗುತ್ತೆ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ. ಮಲಗೋಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಏನೇನು ಒಳ್ಳೆಯದಾಗಿದೆ ಅದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಮಲಗಿ. ಯಾಕಂತ ಹೇಳಿದ್ರೆ ನೀವು ಯಾವಾಗ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಹೋಗ್ತೀರಾ, ಒಳ್ಳೆಯದು ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.